ಒಂದು ವರ್ಷದ ಮಗುಗೆ ಯಾರು ಹಸುವಿನ ಹಾಲನ್ನ ಕೊಡ್ತಾ ಇದ್ದಾರೆ ಅವ್ರು ಖಂಡಿತವಾಗ್ಲೂ ಈ ವಿಡಿಯೋನ ನೋಡ್ಬೇಕು. ಸೊ ಏನಾಗುತ್ತೆ ಅಂದ್ರೆ ಹಸುವಿನ ಹಾಲು ಕೊಟ್ಟಾಗ ಹಸುವಿನ ಹಾಲಲ್ಲಿ ಹೈ ಪ್ರೋಟೀನ್ ಇರುತ್ತೆ. ಸೊ ಹಾಗಾಗಿ ಅದು ಡೈಜೆಷನ್ ಪ್ರಾಪರ್ ಆಗಿ ಆಗಲ್ಲ, ಅಂದ್ರೆ ಕಷ್ಟ ಆಗುತ್ತೆ ಡೈಜೆಷನ್ ಆಗಕ್ಕೆ. ಸೊ ಹಾಗಾಗಿ ಹಸುವಿನ ಹಾಲನ್ನ ಕೊಡಬಾರ್ದು. ಬ್ರೆಸ್ಟ್ ಮಿಲ್ಕ್ ಅಲ್ಲಿ ಏನಿರುತ್ತೆ ವೇ ಪ್ರೋಟೀನ್ ಅಂತ ಇರುತ್ತೆ. ಸೊ ಅದು ಈಸಿಯಾಗಿ ಡೈಜೆಷನ್ ಆಗುತ್ತೆ. ಎರಡನೇ ಪಾಯಿಂಟ್ ಏನಂದ್ರೆ ಹೈ ಪ್ರೋಟೀನ್ ಹಸುವಿನ ಹಾಲಲ್ಲಿ ಇರೋದ್ರಿಂದ ಮಗುವಿನ ಕಿಡ್ನಿ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಕೊಡಬಾರ್ದು. ಮೂರನೇ ಪಾಯಿಂಟ್ ಅಂದ್ರೆ ಒಳಗಡೆನೆ ಇಂಟೆಸ್ಟೈನಲ್ ಬ್ಲೀಡಿಂಗ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಸಣ್ಣ ಕಳ್ಳು ದೊಡ್ಡ ಕಳ್ಳು ಅಂತ ಏನ್ ಹೇಳ್ತೀವಲ್ಲ, ಹಾಗಾಗಿ ಬ್ಲೀಡಿಂಗ್ ಆಗೋದ್ರಿಂದ ಐರನ್ ಡೆಫಿಷಿಯನ್ಸಿ ಆಗುತ್ತೆ. ಮತ್ತೆ ರಕ್ತಹೀನತೆ ಅಂದ್ರೆ ಐರನ್ ಡೆಫಿಷಿಯನ್ಸಿ ಸ್ಟಾರ್ಟ್ ಆಗುತ್ತೆ. ನಾಲ್ಕನೇದಾಗ ಏನಾಗುತ್ತೆ ಅಂದ್ರೆ ಅದರಲ್ಲಿ ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ಸ್ ಮತ್ತೆ ಎಂಜೈಮ್ಸ್ ಎಲ್ಲ ಕಡಿಮೆ ಇರೋದ್ರಿಂದ ಡೈಜೆಷನ್ ಆಗಕ್ಕೆ ಕರೆಕ್ಟ್ ಆಗಿ ಆಗಲ್ಲ. ಸೊ ಐದನೇ ಪಾಯಿಂಟ್ ಏನಂದ್ರೆ ವಿಟಮಿನ್ ಎ ಕಡಿಮೆ ಇರುತ್ತೆ, ವಿಟಮಿನ್ ಸಿ ಕಡಿಮೆ ಇರುತ್ತೆ ಕೌಸ್ ಮಿಲ್ಕ್ ಅಲ್ಲಿ, ಐರನ್ ಡೆಫಿಷಿಯನ್ಸಿ ಆಗುತ್ತೆ. ಸೊ ಹಾಗಾಗಿ ಒಂದ್ ವರ್ಷದ ಮಗುವಿಗೆ ಯಾರು ಹಸುವಿನ ಹಾಲನ್ನ ಕೊಡ್ಬಾರ್ದು. ಆದಷ್ಟು ಇದನ್ನ ಯಾರಿಗ್ ಗೊತ್ತಿರಲ್ವೋ ಅವರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.